ಇಂದು ನಾವು ಜೈನ ಧರ್ಮದ ಮಹಾನ್ ತತ್ವಜ್ಞಾನಿ ಭಗವಾನ್ ಮಹಾವೀರ ಅವರ ಜೀವನ ಮತ್ತು ಸಂದೇಶವನ್ನು ತಿಳಿಕೊಳ್ಳಲು ಒಂದು ವಿಶೇಷ ಸಂದರ್ಶನ ಮಾಡ್ತಾ ಇದ್ದೀವಿ ಟಿಂಗ್. ಭಗವಾನ್, ನಿಮ್ಮ ಜೀವನದ ಮುಖ್ಯ ಉದ್ದೇಶವೇನು? ಪ್ರತಿ ಜೀವಿಗೂ ಹಾನಿ ಮಾಡದೆ ಬದುಕುವುದು. ಅಹಿಂಸೆಯೇ ಜೀವನದ ಮಹತ್ವದ ಮಾರ್ಗ. ಧ್ಯಾನದ ಮೂಲಕ ನೀವೇನ್ ಕಂಡ್ಕೊಂಡ್ರಿ? ಮನಸ್ಸಿನ ಶಾಂತಿ ಮತ್ತು ಆತ್ಮಜ್ಞಾನ. ನೀವು ರಾಜಕುಮಾರರಾಗಿದ್ರು ಎಲ್ಲವನ್ನು ತ್ಯಜಿಸಿದ್ದು ಯಾಕೆ? ಸತ್ಯವನ್ನು ಅರಿಯಲು ಸುಖ ಸೌಕರ್ಯಗಳನ್ನ ತ್ಯಜಿಸಬೇಕು. ತ್ರಿರತ್ನಗಳೆಂದ್ರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚರಿತ್ರೆ. ಅಹಿಂಸೆ ಅಂದ್ರೆ ನಿಖರವಾಗಿ ಏನು? ಯಾರಿಗೂ ಹಾನಿ ಮಾಡದೆ ಬದುಕೋದು. ಮಾತು, ಮನಸ್ಸು, ಕ್ರಿಯೆಯಲ್ಲಿ ಹಿಂಸೆ ಇರಬಾರ್ದು. ಅಸ್ತೇಯ ಎಂಬ ತತ್ವವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇತರರದ್ದನ್ನು ಕತ್ಕೊಳ್ಬಾರ್ದು, ಅನ್ಯಾಯವಾಗಿ ಪಡಿಬಾರ್ದು. ಅಪರಿಗ್ರಹವನ್ನ ಇಂದಿನ ಜೀವನದಲ್ಲಿ ಹೇಗೆ ಅನುಸರಿಸಬಹುದು? ಅತಿಯಾದ ಆಸೆಯನ್ನು ಬಿಡಬೇಕು. ಸರಳ ಜೀವನದಲ್ಲಿ ಸಂತೋಷ ಕಂಡುಕೊಳ್ಬೇಕು. ಸತ್ಯದ ಮಹತ್ವವೇನು ಭಗವಾನ್? ಸತ್ಯವೇ ಶಾಶ್ವತ. ಸುಳ್ಳು ಮನಸ್ಸನ್ನು ಅಶಾಂತಗೊಳಿಸ್ತದೆ. ಬ್ರಹ್ಮಚರ್ಯದ ಅರ್ಥವೇನು? ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸೋದು. ಅದೇ ನಿಜವಾದ ಶಕ್ತಿ. ಈ ಸಂದರ್ಶನದ ಅಂತ್ಯದಲ್ಲಿ ನಮ್ಮ ಜನರಿಗೆ ಒಂದು ಅಂತಿಮ ಸಂದೇಶ ನೀಡುವಿರಾ? ಅಹಿಂಸೆಯೇ ಪರಮಧರ್ಮ. ಯಾರಿಗೂ ಹಾನಿ ಮಾಡಬೇಡಿ, ಎಲ್ಲ ಜೀವಿಗಳನ್ನು ಪ್ರೀತಿಸಿ. ಇಂದಿನ ಜನರಿಗೆ ನಿಮ್ಮ ಸಂದೇಶ ಏನು? ಎಲ್ಲ ಜೀವಿಗಳನ್ನು ಪ್ರೀತಿಸಿ, ಯಾರಿಗೂ ಹಾನಿ ಮಾಡಬೇಡಿ. ಭಗವಾನ್, ನಿಮ್ಮ ಅಮೂಲ್ಯ ಮಾತುಗಳಿಗೆ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸದಾ ನಮ್ಮೊಂದಿಗಿರಲಿ. ಶಾಂತಿ ನಿಮ್ಮೊಂದಿಗೆ ಇರಲಿ. ಧರ್ಮದ ಮಾರ್ಗದಲ್ಲಿ ನಡೆಯಿರಿ.